ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಸಮ ಏಟಿಂಗ್ ಗೈಸ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತಿನ ಮ್ಯಾಚ್ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಮ್ಯಾಚ್ ನಡೀತಾ ಇರುವಂತದ್ದು ಚೆನ್ನೈನ ಚಪಕ್ ಚಿದಂಬರಂ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಇಲ್ಲಿ ನೋಡಿದ್ರೆ ಮ್ಯಾಚ್ ಸಖತ್ತಾಗಿ ನಡೆಯುತ್ತೆ ಇವತ್ತು. ಯಾಕೆಂದ್ರೆ ಚೆನ್ನೈ ಪಿಚ್ ಮೊದಲು ಲೋ ಸ್ಕೋರಿಂಗ್ ಪಿಚ್ ಆಗಿತ್ತು. ಆದ್ರೆ ಕಳೆದ ವರ್ಷಗಳಿಂದ ಚೆನ್ನೈ ಪಿಚ್ ಫುಲ್ ಹೈ ಸ್ಕೋರಿಂಗ್ ಪಿಚ್ ಆಗಿದೆ ಮತ್ತು ಬ್ಯಾಟಿಂಗ್ ಪಿಚ್ ಆಗಿದೆ. ಸ್ಪಿನ್ನರ್ಸ್ ಗೆ ಅಷ್ಟಾಗಿ ಹೆಲ್ಪ್ ಕಾಣ್ತಾ ಇಲ್ಲ. ಅದರಿಂದ ಒಳ್ಳೆ ಮ್ಯಾಚ್ ನ ನೋಡಬಹುದು. ಮೊದಲಿಗೆ ಎರಡು ತಂಡಗಳನ್ನ ಪ್ಲೇಯಿಂಗ್ ಲೆವೆನ್ ನ ನೋಡ್ಕೊಳ್ಳೋಣ ಬನ್ನಿ ಗೈಸ್. ಎರಡು ತಂಡಗಳ ಪ್ಲೇಯಿಂಗ್ ಲೆವೆನ್ ಲಾಸ್ಟ್ ಮ್ಯಾಚ್ ಆಡಿದ ರೀತಿನೇ ಆಡ್ತೇವೆ. ಯಾವುದೇ ರೀತಿ ಚೇಂಜಸ್ ಇರಲ್ಲ ಅಂತ ಅನ್ಕೊಂತೀನಿ. ಈ ಕಡೆ ಸಿ.ಎಸ್.ಕೆ ಕಡೆ ಋತು ಮತ್ತು ಸಂಜು ಸ್ಯಾಮ್ಸನ್ ಓಪನ್ ಮಾಡಿದ್ರೆ, ಆ ಕಡೆ ಪಂಜಾಬ್ ಕಿಂಗ್ಸ್ ಕಡೆ ಪ್ರಭ್ರಂಜನ್ ಸಿಂಗ್ ಮತ್ತು ಪ್ರಿಯಾಂಶ್ ಆರ್ಯ ಅವರು ಓಪನ್ ಮಾಡ್ತಾರೆ. ಅದೇ ರೀತಿ ಚೆನ್ನೈ ಕಡೆ ಆಯುಷ್ ಮಾತ್ರೆ, ಮ್ಯಾಥ್ಯೂ ಶಾರ್ಟ್, ಶಿವಮ್ ದುಬೆ, ಸರ್ಫರಾಜ್ ಖಾನ್, ಕಾರ್ತಿಕ್ ಶರ್ಮಾ, ಜೆಮಿ ಓವರ್ಟನ್, ನೂರ್ ಅಹಮದ್, ಮ್ಯಾಟ್ ಹೆನ್ರಿ, ಅನ್ಸುಲ್ ಕಾಂಬೋಜರ್ ಬಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಖಲೀಲ್ ಅಹಮದ್ ಅವರು ಬರ್ತಾರೆ. ಇನ್ನು ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ ಕಡೆ ನೋಡೋದಾದ್ರೆ ಪ್ರಭ್ರಂಜನ್ ಸಿಂಗ್, ಪ್ರಿಯಾಂಶ್ ಆರ್ಯ, ಕೂಪರ್ ಕಲೋನಿ, ಶ್ರೇಯಸ್ ಅಯ್ಯರ್, ನೆಹಾಲ್ ವಧೇರಾ, ಶಶಾಂಕ್ ಸಿಂಗ್, ಸ್ಟಾಯ್ನಿಸ್, ಮಾರ್ಕೋ ಜಾನ್ಸನ್, ಎಕ್ಸ್ ಬ್ರಾಟ್ಲೆಟ್, ವೈಶಾಖ್ ವಿಜಯ್ ಕುಮಾರ್, ಹರ್ಷದೀಪ್ ಸಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಚಾಲ್ ಅವರು ಬರ್ತಾರೆ. ಗೈಸ್, ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ನೋಡಿದ್ರೆ ಪಂಜಾಬ್ ಕಿಂಗ್ಸ್ ಪ್ಲೇಯಿಂಗ್ ಲೆವೆನ್ ಸ್ಟ್ರಾಂಗ್ ಆಗಿದೆ. ಯಾಕೆಂದ್ರೆ ಅವರು ಲಾಸ್ಟ್ ಮ್ಯಾಚ್ ನ ಗೆದ್ದಿದ್ದಾರೆ. ಸಿ.ಎಸ್.ಕೆ ಅವರು ಲಾಸ್ಟ್ ಮ್ಯಾಚ್ ನ ಸೋತಿದ್ದಾರೆ. ಇನ್ನು ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ನೋಡ್ದು ಈ ನೆಕ್ಸ್ಟ್ ಎಂ ಚಿದಂಬರಂ ಸ್ಟೇಡಿಯಂ ಪಿಚ್ ಯಾವ ರೀತಿ ವರ್ತಿಸ್ತದೆ ಅಂದ್ರೆ, ಪಿಚ್ಚು ಅಷ್ಟಾಗಿ ಸ್ಪಿನ್ನರ್ಸ್ ಗೆ ಹೆಲ್ಪ್ಫುಲ್ ಆಗಲ್ಲ. ಬಟ್ ಅಲ್ಲಿ ಚಾಲ್ ಅವರು 23 ವಿಕೆಟ್ ತೆಗೆದಿದ್ದಾರೆ. ಚೆನ್ನೈ ಆಪೋಸಿಟ್ ಚಾಲ್ ಅವರು 23 ವಿಕೆಟ್ ತೆಗೆದಿರೋದು ಪಂಜಾಬ್ ಕಿಂಗ್ಸ್ ಗೆ ಒಂದು ಪ್ಲಸ್ ಪಾಯಿಂಟ್. ಇನ್ನು ಅದೇ ರೀತಿ ನೋಡಿದ್ರೆ ಋತುರಾಜ್ ಗಾಯಕ್ವಾಡ್ ಅವರು ಚೆನ್ನೈಯಲ್ಲಿ ಎಷ್ಟು 700 ಪ್ಲಸ್ ರನ್ ಹೊಡೆದಿದ್ದಾರೆ. ಒಂದು ಸೆಂಚುರಿ ಕೂಡ ಇದೆ. ಬಟ್ ಏನಪ್ಪಾ ಅಂದ್ರೆ ಋತುರಾಜ್ ಗಾಯಕ್ವಾಡ್ ಅವರು ಸೆಂಚುರಿ ಹೊಡೆದಾಗ ಅವರು ಯಾವ ಟೀಮ್ ಗೆ ಸೆಂಚುರಿ ಹೊಡೆದಿರ್ತಾರೆ ಆ ಟೀಮ್ ಇದುವರೆಗೂ ಗೆದ್ದೇ ಇಲ್ಲ. ಇದೊಂದು ನೆಗೆಟಿವ್ ಪಾಯಿಂಟ್ ಇದೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಿ.ಎಸ್.ಕೆ ವರ್ಸಸ್ ಪಂಜಾಬ್ ಕಿಂಗ್ಸ್ ಹೆಡ್ ಟು ಹೆಡ್ ನೋಡೋದಾದ್ರೆ, ಸಿ.ಎಸ್.ಕೆ ವರ್ಸಸ್ ಪಂಜಾಬ್ ಅವರು 30 ಮ್ಯಾಚ್ ಆಡಿದ್ದಾರೆ. 30 ಮ್ಯಾಚ್ ಅಲ್ಲಿ 16 ಮ್ಯಾಚ್ ನ ಸಿ.ಎಸ್.ಕೆ ಗೆದ್ದೈತೆ, 14 ಮ್ಯಾಚ್ ನ ಪಂಜಾಬ್ ಕಿಂಗ್ಸ್ ಗೆದ್ದೈತೆ. ಬಟ್ ಇದು ಹಳೆ ರೈವಲ್ರಿ. ಸಿ.ಎಸ್.ಕೆ 2020 ಮುಂಚೆ 16 ಮ್ಯಾಚ್ ಗೆದ್ದಿದ್ದು. 2020 ಬಂದ್ಮೇಲೆ ಅವ್ರು ಗೆದ್ದಿರೋದು ಕಡಿಮೆ ಮ್ಯಾಚ್ಗಳು. ಪಂಜಾಬ್ ಕಿಂಗ್ಸ್ ಅವರು 2020ರಿಂದ ಫುಲ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಫುಲ್ ಹೆವಿ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಇನ್ನು ಚೆನ್ನೈ ಅವರು ವಿರುದ್ಧ ಇವರು ಲಾಸ್ಟ್ ಆ 3 ಮ್ಯಾಚ್ ಪಂಜಾಬ್ ಕಿಂಗ್ಸ್ ಅವರು ಆಡಿರೋದು. ಲಾಸ್ಟ್ 7 ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಅವರು 6 ಮ್ಯಾಚ್ ಗೆದ್ದಿದ್ದಾರೆ. ಚೆನ್ನೈ ಗೆದ್ದಿರೋದು ಒಂದೇ ಮ್ಯಾಚ್. ಇನ್ನು ಎಂ ಚಿದಂಬರಂ ಸ್ಟೇಡಿಯಂ ನಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಲಾಸ್ಟ್ 3 ಮ್ಯಾಚ್ ಆಡಿರೋದನ್ನು ಕೂಡ ಗೆದ್ದಿದ್ದಾರೆ. ಒಂದು ಮ್ಯಾಚ್ ಸೋತಿಲ್ಲ. ಇನ್ನು ಲಾಸ್ಟ್ ಸೀಸನ್ ಚೆನ್ನೈಗೆ ವರ್ಸ್ಟ್ ಸೀಸನ್ ಆಯ್ತು. ಅವರು ಅವರ ಹೋಮ್ ಗ್ರೌಂಡ್ ಅಲ್ಲೇ 5 ಮ್ಯಾಚ್ ನ ಸೋತ್ರು. ಅದರಿಂದ ಅವರು ಲಾಸ್ಟ್ ಸೀಸನ್ ಬಾಟಮ್ ಆಫ್ ದ ಟೇಬಲ್ ಅಲ್ಲಿ ಇದ್ರು. ಇನ್ನು ನೆಕ್ಸ್ಟ್ ಒಳ್ಳೆ ಮ್ಯಾಚ್ ಸಿಗುತ್ತೆ. ಬಟ್ ಇವತ್ತಿನ ನನ್ನ ಪ್ರೆಡಿಕ್ಷನ್ ಯಾವ ಟೀಮ್ ಗೆಲ್ಲುತ್ತೆ ಅಂದ್ರೆ, ಆಬ್ವಿಯಸ್ಲಿ ಯಾರನ್ನ ಕೇಳೋರು ಹೇಳ್ತಾರೆ ಇವತ್ತಿನ ಮ್ಯಾಚ್ ನ ಪಂಜಾಬ್ ಕಿಂಗ್ಸ್ ಗೆಲ್ಲುತ್ತೆ ಅಂತ. ಅಷ್ಟು ಚೆನ್ನಾಗಿ ಅವರು ಬ್ಯಾಟಿಂಗ್ ಆಡಲ್ಲ, ಬೌಲಿಂಗ್ ಮಾಡಲ್ಲ. ಬಟ್ ಏನಪ್ಪಾ ಅಂದ್ರೆ ದೂಬಿ ಅವ್ರನ್ನ ನಂಬರ್ 5 ಕಳ್ಸಿದ್ರೆ ಒಂದು ಇಂಪ್ಯಾಕ್ಟ್ ಬೀಳ್ಬೋದು. ದೂಬಿ ಅವ್ರನ್ನ ಲಾಸ್ಟ್ ಮ್ಯಾಚ್ ಹಂಗೆ ನಂಬರ್ 7, ನಂಬರ್ 8 ಗಂಟೆ ಇವ್ರನ್ನ ಹಿಡ್ಕೊಂಡು ನಿಂತ್ಕೊಂಡ್ರು ಅಂದ್ರೆ ಇವ್ರು ಅಲ್ಲೇ ಮ್ಯಾಚ್ ಕಳ್ಕೊಂಡ್ರು ಅಂತ ಅರ್ಥ. ಯಾಕೆಂದ್ರೆ ದೂಬೆ ಒಳ್ಳೆ ಪ್ಲೇಯರ್ ನೋಡಿದ್ವಿ ವರ್ಲ್ಡ್ ಕಪ್ ಅಲ್ವೇ. ಟಾಪ್ ಆರ್ಡರ್ ಮಿಡಲ್ ಆರ್ಡರ್ ಅಲ್ಲಿ ಬರೋರು, ಹೊಡೆದು ಇಂಡಿಯಾಗೆ ಗೆಲ್ಸೋರು. ಅವ್ರು ಬತ್ತಿದ್ ಲಾಸ್ಟ್ ಅಲ್ಲಿ ಆದ್ರೂ ಒಳ್ಳೆ ಇಂಪ್ಯಾಕ್ಟ್ ನ ಬೀರ್ತಾ ಇದ್ರು. ಅವ್ರನ್ನ ಕೊನೆಯಲ್ಲಿ ಕಳಿಸ್ಬಿಟ್ಟು ಒಬ್ರನ್ನೇ ಇದ್ ಮಾಡಿ ಅಂದ್ರೆ ಆಗಲ್ಲ. ಅದರಿಂದ ದೂಬಿ ಅವ್ರನ್ನ ನಂಬರ್ 5, ನಂಬರ್ 6 ಅಲ್ಲಿ ಕಳ್ಸಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಚಾನ್ಸ್ ಇರುತ್ತೆ. ಇನ್ನು ಈ ಮ್ಯಾಚ್ ನ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಗೆಲ್ಲುತ್ತೆ. ಇನ್ನು ಈ ಮ್ಯಾಚ್ ಅಲ್ಲಿ ಚೆನ್ನಾಗ್ ಆಡೋರು ಯಾರಪ್ಪ ಅಂದ್ರೆ ಶ್ರೇಯಸ್ ಅಯ್ಯರ್ ಅವರು ಚೆನ್ನಾಗ್ ಆಡ್ತಾರೆ. ಲಾಸ್ಟ್ ಚೆನ್ನೈಯಲ್ಲಿ ಲಾಸ್ಟ್ ಇಯರ್ ಅವರು ಶ್ರೇಯಸ್ ಅಯ್ಯರ್ 71 ರನ್ ನೋಡಿದಿರೋ 42 ಬಾಲ್ ಅಲ್ಲಿ ಸಖತ್ತಾಗಿ ಆಡಿದ್ರು. ಈ ಸಲ ಕೂಡ ಅವರೇ ಚೆನ್ನಾಗ್ ಆಡ್ತಾರೆ. ಇನ್ನು ಚಾಲ್ ಅವರು ಮತ್ತು ಹರ್ಷದೀಪ್ ಸಿಂಗ್ ಅವರು ಬೌಲಿಂಗ್ ಅಲ್ಲಿ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಇನ್ನೊಂದು ಹೆಡ್ ಟು ಹೆಡ್ ಏನಪ್ಪಾ ಅಂದ್ರೆ ಸಂಜು ಸ್ಯಾಮ್ಸನ್ ಮತ್ತು ಹರ್ಷದೀಪ್ ಸಿಂಗ್ ಹೆಡ್ ಟು ಹೆಡ್ ಅಲ್ಲಿ ಹರ್ಷದೀಪ್ ಸಿಂಗ್ ಗೆ ಸಂಜು ಸ್ಯಾಮ್ಸನ್ ಅವರು ಏರಿ ಉದಿದ್ದಾರೆ. ಪವರ್ ಪ್ಲೇಲೆ ಬೌಲಿಂಗ್ ಬರ್ತಾರೆ ಹರ್ಷದೀಪ್ ಸಿಂಗ್ ಅವರು. ಇದು ಒಂದು ಇಂಪ್ಯಾಕ್ಟ್ ಆಗ್ಬೋದು. ಇನ್ನು ಈ ಕಡೆ ಸಿ.ಎಸ್.ಕೆ ಕಡೆ ಯಾರು ಚೆನ್ನಾಗ್ ಆಡ್ಬೋದು ಅಂದ್ರೆ ನನ್ನ ಇಷ್ಟ ಆಯುಷ್ ಮಾತ್ರೆ ಅವರು ಚೆನ್ನಾಗ್ ಆಡ್ಬೋದು ಅಂತ ಅನ್ಕೊಂಡಿದೀನಿ. ಮತ್ತು ಓಪನರ್ಸ್ ಒಂದು ಸ್ಮಾಲ್ ಕಾಂಟ್ರಿಬ್ಯೂಟ್ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ. ಇದಾಗಿತ್ತು ಇವತ್ತಿನ ಪ್ರಿವ್ಯೂ ಮ್ಯಾಚ್ ವಿಡಿಯೋ. ನಿಮ್ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.